ನಮಸ್ತೆ, ನ್ಯೂಸ್ ಪೇಪರ್ ಅನಾಲಿಸಿಸ್ಗೆ ಸ್ವಾಗತ. ನಾನು ಲಿಖಿತ ಶ್ರೀ. ಇವತ್ತಿನ ದಿನಪತ್ರಿಕೆಗಳಲ್ಲಿರುವಂತಹ ಪ್ರಮುಖ ಸುದ್ದಿಗಳು ಏನೇನು ಅನ್ನುವಂಥದ್ದನ್ನು ನೋಡೋಣ. ಮೊದಲನೇದಾಗಿ ಕನ್ನಡಪ್ರಭದಲ್ಲಿ ಒಂದು ವಿಶೇಷವಾದಂಥ ವರದಿಯನ್ನು ಪ್ರಸಾರ ಮಾಡಿದ್ದಾರೆ. ಸಕಾಲಕ್ಕೆ ಸಿದ್ಧವಾಗ್ತಾ ಇದೆ ಭವ್ಯ ರಾಮ ಮಂದಿರ. ರಾಮ ಮಂದಿರ ನಿರ್ಮಾಣ ಕಾರ್ಯ ಯಾವ ರೀತಿಯಾಗಿ ನಡೀತಾ ಇದೆ, ಅದರ ವಿಶೇಷತೆಗಳೇನು ಅನ್ನುವಂಥದ್ರ ಬಗ್ಗೆ ಒಂದು ವಿಸ್ತೃತವಾದಂಥ ವರದಿಯನ್ನು ಬಿತ್ತರಿಸಿದ್ದಾರೆ. ನಿರ್ಮಾಣ ಸಮಿತಿ ಮುಖ್ಯಸ್ಥ ನೃಪೇಂದ್ರ ಮಿಶ್ರಾ ಅವರ ವಿಶೇಷ ಸಂದರ್ಶನವನ್ನು ಬಿತ್ತರ ಮಾಡಿದ್ದಾರೆ. ಹಲವಾರು ವಿಶೇಷ ಸಂಗತಿಗಳನ್ನು ಈ ಒಂದು ಸುದ್ದಿಯಲ್ಲಿ ನಾವು ಗಮನಿಸಬಹುದಾಗಿದೆ. ಅದರ ಜೊತೆಗೆ ಬ್ಲೂಟೂತ್ ತಜ್ಞ ಸಿಐಡಿಗೆ ಶರಣು, ನಾಪತ್ತೆಯಾಗಿದ್ದ ಸರ್ಕಾರಿ ಇಂಜಿನಿಯರ್ ಮಂಜುನಾಥ್ ನಿವೃತ್ತ ASI ಪುತ್ರ. ಮತ್ತೊಬ್ಬ ಅಭ್ಯರ್ಥಿ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿದ್ದಾರೆ. ಈ ಒಂದು ವಿಚಾರವಾಗಿ ಕೂಡ ನಾವು ಸುದ್ದಿಯನ್ನು ನೋಡಬಹುದಾಗಿದೆ. ನೀರಾವರಿ ಇಲಾಖೆ ಕಿರಿಯ ಇಂಜಿನಿಯರ್ ಮಂಜುನಾಥ್ ನಾಪತ್ತೆಯಾಗಿದ್ರು. ಆದರೆ ಇದೀಗ ಬಂದು ಶರಣಾಗಿರುವಂಥ ಮಂಜುನಾಥ್, ನಾನು ನಾಪತ್ತೆ ಆಗಿರಲಿಲ್ಲ, ನಾನು ಮಂಗಳೂರಿನಲ್ಲಿ ಚಿಕಿತ್ಸೆ ಪಡಿತಾ ಇದ್ದೆ, ನನ್ನ ಆರೋಗ್ಯ ಸರಿ ಇರಲಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದ್ದಾರೆ. ಹಾಗೆ ಈ ಒಂದು ಪ್ರಕರಣದಲ್ಲಿ ನನ್ನದು ಯಾವುದೇ ಪಾತ್ರ ಇರಲಿಲ್ಲ, ವಿನಾಕಾರಣ ನನ್ನನ್ನು ಈ ಪ್ರಕರಣದಲ್ಲಿ ಸಿಲುಕಿಸುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ಅನ್ನುವಂಥದ್ದನ್ನು ಹೇಳಿ ಇದೀಗ ಶರಣಾಗಿದ್ದಾರೆ. ಇನ್ನು ಮುಂದಿನ ತನಿಖೆಯಲ್ಲಿ ಅವರ ಪಾತ್ರ ಏನಿದೆ, ಯಾವ ರೀತಿಯಾಗಿ ಈ ಪ್ರಕರಣದಲ್ಲಿ ಅವರ ಇನ್ವಾಲ್ವ್ಮೆಂಟ್ ಇತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಅಭ್ಯರ್ಥಿಗಳು ಏನು ಬ್ಲೂಟೂತನ್ನು ಉಪಯೋಗಿಸ್ತಾ ಇದ್ರು, ಅದನ್ನು ಉಪಯೋಗಿಸಿ ಪರೀಕ್ಷೆ ಬರೆದಿದ್ರು. ಆ ಬ್ಲೂಟೂತ್ ಎಕ್ಸ್ಪರ್ಟೇ ಈ ನೀರಾವರಿ ಇಲಾಖೆಯಲ್ಲಿ ಕಿರಿಯ ಇಂಜಿನಿಯರ್ ಆಗಿದ್ದಂಥ ಮಂಜುನಾಥ್ ಅಂತ ಹೇಳಲಾಗ್ತಾ ಇದೆ. ಮಂಜುನಾಥ್ ಪಾತ್ರ ಎಷ್ಟಿತ್ತು ಅನ್ನುವಂಥದ್ದು ತನಿಖೆಯ ಮೂಲಕ ಬೆಳಕಿಗೆ ಬರಬೇಕಾಗತ್ತೆ. ಅದರ ಜೊತೆ ಮತ್ತೊಂದು ಸುದ್ದಿಯನ್ನು ನಾವು ನೋಡಬಹುದು. ರಾಜ್ಯ ರಾಜಕಾರಣದಲ್ಲಿ ಈಗ ಸಂಚಲನವನ್ನು ಉಂಟು ಮಾಡಿರುವಂತಹ ಸುದ್ದಿ ಇದು. BL ಸಂತೋಷ್ ಅವರ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಉಂಟು ಮಾಡಿದೆ ಮತ್ತು BJPಯಲ್ಲೇ ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಗುಜರಾತ್ CM ಅನ್ನೇ ಬದಲಿಸಿದ್ದೇವೆ, ಹೊಸಬರನ್ನ ಗೆಲ್ಲಿಸಿದ್ದೇವೆ ಅನ್ನುವಂಥ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಇದು CM ಬದಲಾವಣೆಯ ಸಂದೇಶನ, ಇದು ರಾಜ್ಯ BJPಯಲ್ಲಿ ಯಾವ ರೀತಿಯಾದಂಥ ಒಂದು ಸಂದೇಶವನ್ನು ರವಾನೆ ಮಾಡುತ್ತೆ ಅನ್ನುವಂಥದ್ದನ್ನು ನೋಡಬಹುದು. ಯಾಕಂದರೆ BL ಸಂತೋಷ್ ಅವರು ಬಹಳ ಕಾನ್ಫಿಡೆಂಟ್ ಆಗಿ ಮಾತನಾಡಿದ್ದಾರೆ. ಅಂದರೆ ನಮ್ಮ ಪಕ್ಷದಲ್ಲಿ ಯುವಕರಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ, ಹಿರಿಯರನ್ನ ಸೈಡಿಗಿಟ್ಟು ಯುವಕರಿಗೆ ಮತ್ತು ಕಿರಿಯರಿಗೆ ಆದ್ಯತೆಯನ್ನು ಕೊಡುವಂಥದ್ದನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಗುಜರಾತ್ ಮತ್ತು ದೆಹಲಿ ಮಾದರಿಯಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವಂಥ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಸೇರಿ ಇಡೀ ಸಂಪುಟವನ್ನೇ ಪುನರ್ರಚನೆ ಮಾಡಿದ್ದೇವೆ. ಗುಜರಾತ್ ಮತ್ತು ದೆಹಲಿ ಪಾಲಿಕೆ ಚುನಾವಣೆಯಲ್ಲಿ ಹೊಸ ಮುಖಕ್ಕೆ ಮಣೆ ಹಾಕಿ ಗೆದ್ದಿದ್ದೇವೆ, ಆ ಸೂತ್ರ ನಮಗೆ ವರ್ಕೌಟ್ ಆಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲೂ ಕೂಡ ಇದೇ ಫಾರ್ಮುಲಾವನ್ನು ಅಪ್ಲೈ ಮಾಡ್ತೀವಿ ಅನ್ನುವಂಥ ಒಂದು ಸೂಚನೆ ಅವರ ಮಾತಿನಲ್ಲಿ ಇದ್ದಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಇದು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಮಾಡಿಕೊಟ್ಟಿದೆ. ಮತ್ತೊಂದು ಕಡೆ ಅಮಿತ್ ಶಾ ನಾಳೆ ಬೆಂಗಳೂರಿಗೆ ಭೇಟಿ ಕೊಡ್ತಾರೆ. ಕೋರ್ ಕಮಿಟಿ ಸಭೆ ನಡೆಯುತ್ತೆ. BJP ಪ್ರಭಾವಿ ನಾಯಕ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿವಿಧ ಕಾರ್ಯಕ್ರಮಗಳ ನಿಮಿತ್ತ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಈ ವೇಳೆ ಅವರು ರಾಜ್ಯ ನಾಯಕರ ಜೊತೆ ಕೋರ್ ಕಮಿಟಿ ಸಭೆಯಲ್ಲಿ ಕೂಡ ಮಾತನಾಡಲಿದ್ದಾರೆ. ಮುಂದಿನ ಚುನಾವಣೆಯ ಸಂಬಂಧ ಒಂದಷ್ಟು ಮಾಹಿತಿಗಳನ್ನು ನೀಡಬಹುದು, ಒಂದಷ್ಟು ಸೂಚನೆಗಳನ್ನು ಕೂಡ ಈ ಒಂದು ಸಭೆಯಲ್ಲಿ ನೀಡುವಂಥ ಒಂದು ಸಾಧ್ಯತೆ ಇದೆ. ಬಟ್ BL ಸಂತೋಷ್ ಅವರ ಹೇಳಿಕೆ, ಯಾಕಂದರೆ ಈಗ ಆಲ್ರೆಡಿ ನಾಯಕತ್ವ ಬದಲಾವಣೆಯ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಇದರ ಜೊತೆಗೆ BL ಸಂತೋಷ್ ಅವರ ಈ ಹೇಳಿಕೆ ಆ ಚರ್ಚೆಗೆ ಮತ್ತಷ್ಟು ಪುಷ್ಟಿ ನೀಡಿದಂತಿದೆ. ಮತ್ತೊಂದು ಕಡೆ ರಾಜ್ಯಕ್ಕೆ ಒಂದು ಹೆಮ್ಮೆಯ ವಿಚಾರ, ದೇಶದ ಮೊದಲ ಸೆಮಿಕಂಡಕ್ಟರ್ ಘಟಕ ರಾಜ್ಯದಲ್ಲಿ ಸ್ಥಾಪನೆಯಾಗ್ತಾ ಇದೆ. ಇದರ ಬಗ್ಗೆ ಒಂದು ಬೃಹತ್ ಒಪ್ಪಂದ ಆಗಿದೆ ಮತ್ತು ಈ ವಿಚಾರವಾಗಿ ಮೈಸೂರಿನಲ್ಲಿ ಕಂಪನಿ ಜಾಗ ಕೇಳಿದೆ. 22,900 ಕೋಟಿ ಬೃಹತ್ ಹೂಡಿಕೆಯನ್ನು ISMC ಮಾಡಲಿದೆ. ಇದು ನಿಜಕ್ಕೂ ಒಂದು ಹೆಮ್ಮೆಯ ವಿಚಾರ. ಈ ಒಂದು ವಿಚಾರ, ಅದರಲ್ಲೂ ಮೈಸೂರಿನಲ್ಲಿ ಕಂಪನಿ ಜಾಗ ಕೇಳಿರುವಂಥದ್ದು ನಿಜಕ್ಕೂ ಒಂದು ಹೆಮ್ಮೆಯ ವಿಚಾರವಾಗಿದೆ. ಹಾಗೆ ನಿನ್ನೆ ಸುರಿದಂಥ ಧಾರಾಕಾರ ಮಳೆಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಯಾವಾಗ ಮಳೆಯಾದರೂ ಕೂಡ ಬೆಂಗಳೂರಿನ ಪರಿಸ್ಥಿತಿ ಹೇಗಾಗುತ್ತೆ, ಅದರಲ್ಲೂ ಕೆಲವು ಏರಿಯಾಗಳ ಪರಿಸ್ಥಿತಿ ಅಂತೂ ಅಕ್ಷರಶಃ ಕೆರೆಗಳಂತಾಗುತ್ತೆ. ನಿನ್ನೆ ಸುರಿದ ಮಳೆಗೂ ಕೂಡ ಬೆಂಗಳೂರಿನಲ್ಲಿ ಸಾಕಷ್ಟು ಏರಿಯಾಗಳಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕೆಲವು ಕಡೆಗಳಲ್ಲಿ ರಸ್ತೆಯೆಲ್ಲ ಜಲಾವೃತವಾಗಿದ್ದರೆ, ಇನ್ನೂ ಕೆಲವು ಕಡೆ BMTC ಬಸ್ ಮೇಲೆ ಕೊಂಬೆ ಬಿದ್ದು ಅವಾಂತರ ಸೃಷ್ಟಿಯಾಗಿತ್ತು. ಈ ರೀತಿಯಾಗಿ ಸಾಕಷ್ಟು
ಆ, ಒಂದಷ್ಟು ಸಮಸ್ಯೆಗಳಾಯಿತು. ಇನ್ನು ರಾಜಕೀಯಕ್ಕೂ ಕೂಡ ಅಂದರೆ ಕಾಂಗ್ರೆಸ್ ಸಮಾವೇಶ ಇತ್ತು, JDS ಸಭೆ ಇತ್ತು, ಇದಕ್ಕೂ ಕೂಡ ಮಳೆ ಕಿರಿಕಿರಿಯನ್ನು ಉಂಟು ಮಾಡಿದ್ದು. JDS ಸಮಾವೇಶವೇ ರದ್ದಾಯಿತು, ಅದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗೆ ಆಸಿಡ್ ದಾಳಿ ಏನಾಗಿತ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸಿಡ್ ದಾಳಿಕೋರನ ಪತ್ತೆಗೆ ಪಂಚಭಾಷೆಗಳಲ್ಲಿ ಕರಪತ್ರವನ್ನು ಸಿದ್ಧ ಮಾಡ್ತಾ ಇದ್ದಾರೆ ಪೊಲೀಸರು. ಯಾಕಂದರೆ ಇಲ್ಲಿವರೆಗೂ ಕೂಡ ಆತನ ಸುಳಿವು ಸಿಕ್ಕಿಲ್ಲ. ಸೊ ಹಾಗಾಗಿ ಆತ ಹೊರ ರಾಜ್ಯದಲ್ಲಿ ತಲೆಮರೆಸ್ಕೊಂಡಿರಬಹುದು ಅನ್ನುವಂಥ ಒಂದು ಸುಳಿವು ಕೂಡ ಪೊಲೀಸರಿಗಿದೆ. ಹಾಗಾಗಿ ಆತನ ಹುಡುಕಾಟಕ್ಕೆ ಇದೀಗ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಘಟನೆ ನಡೆದು ಇಷ್ಟು ದಿನ ಆದರೂ ಕೂಡ ಆಸಿಡ್ ದಾಳಿಕೋರನನ್ನು ಬಂಧಿಸಲಿಕ್ಕೆ ಸಾಧ್ಯವಾಗಲಿಲ್ವಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ನಾಗೇಶ್ ವಿರುದ್ಧ ಆಸಿಡ್ ಸಂತ್ರಸ್ತೆ ಓದಿದ್ದಂಥ ಶಾಲೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಆದಷ್ಟು ಬೇಗ ಆತನನ್ನು ಬಂಧಿಸಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಸೊ ಹಾಗೆ ಒಂದು ಕಡೆ BL ಸಂತೋಷ್ ಅವರ ಹೇಳಿಕೆ BJPಯಲ್ಲಿ ಸಂಚಲನವನ್ನು ಉಂಟು ಮಾಡಿದ್ರೆ, ಮತ್ತೊಂದು ಕಡೆ ಹಿಂದುಳಿದ ಮತ್ತು ದಲಿತ ಮಠಾಧೀಶರ ಒಕ್ಕೂಟ ಸಮಾವೇಶದಲ್ಲಿ CM ಬೊಮ್ಮಾಯಿ ಭಾಗಿಯಾಗಿದ್ರು. ಅವರು ಆ ಒಂದು ಸಮಾವೇಶದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಅದರ ಜೊತೆಗೆ ಮಾತಿನಲ್ಲ, ನಾನು ಏನು ಮಾಡ್ತಿದ್ದೀನಿ, ನನ್ನ ಕೃತಿಯಲ್ಲಿ ನನ್ನನ್ನು ಅಳೆಯಿರಿ ಅನ್ನುವಂಥದ್ದನ್ನು ಹೇಳಿದರು. ಎಲ್ಲ ಒಂದು ಕಡೆ CM ಬೊಮ್ಮಾಯಿ ಅಗ್ರೆಸಿವ್ CM ಆಗಿಲ್ಲ, ಮುಂದಿನ ಚುನಾವಣೆಗೆ CM ಬೊಮ್ಮಾಯಿ ಅವರ ನಾಯಕತ್ವದಲ್ಲಿ ಹೋಗಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದಷ್ಟು ಚರ್ಚೆಗಳಾಗ್ತಾ ಇರುವಂಥ ಸಂದರ್ಭದಲ್ಲಿ CM ಈ ಸಮಾವೇಶದಲ್ಲಿ ಆಡಿದಂಥ ಮಾತುಗಳು ಸಾಕಷ್ಟು ತೂಕವನ್ನು ಪಡೆದಿದೆ, ಸಾಕಷ್ಟು ಮಹತ್ವವನ್ನು ಪಡೆದಿದೆ. ಯಾಕಂದರೆ ಅವರು ಹೇಳ್ತಾರೆ, ಕೃತಿಯಲ್ಲಿ ನನ್ನನ್ನು ಅಳೆಯಿರಿ, ನಾನು ಏನು ಮಾಡ್ತಿದ್ದೀನಿ, ನನ್ನ ಕೆಲಸಗಳು ಹೇಗಿದೆ, ಇದರಲ್ಲಿ ನೀವು ನನ್ನನ್ನು ಅಳೆಯಿರಿ ಅನ್ನುವಂಥದ್ದನ್ನು ಹೇಳ್ತಾರೆ. ಅಸಮತೋಲನವಿರುವ ಸಮಾಜದಲ್ಲಿ ಕ್ಷೋಭೆ ಉಂಟಾಗಿ ಪ್ರಗತಿ ಸಾಧ್ಯವಾಗುವುದಿಲ್ಲ. ಮಾತಿನಲ್ಲಿ ಅಲ್ಲ, ಕೃತಿಯಲ್ಲಿ ನನ್ನನ್ನು ಅಳೆಯಿರಿ. ಸರ್ಕಾರ ಮಾಡಿರುವ ಕೆಲಸಗಳ ರಿಪೋರ್ಟ್ ಕಾರ್ಡನ್ನು ಮುಂದಿಟ್ಟು ಸಕಾರಾತ್ಮಕ ಚಿಂತನೆಯೊಂದಿಗೆ ಜನರ ಮುಂದೆ ಬರಲಾಗುವುದು. ಚಿಂತನೆಯೊಂದಿಗೆ ನಾನು ಜನರ ಮುಂದೆ ಬರ್ತೀನಿ. ಇನ್ನೊಬ್ಬರನ್ನ ಹೀಗೆಳೆದು ನಕಾರಾತ್ಮಕತೆಯೊಂದಿಗೆ ಓಟು ಕೇಳುವ ಕೆಲಸವನ್ನು ನಾನು ಯಾವತ್ತಿಗೂ ಮಾಡೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಅವರ ಮಾತುಗಳು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಮತ್ತು ಸಾಧನಾ ವರದಿ, ಸರ್ಕಾರ ಇಲ್ಲಿವರೆಗೂ ಏನು ಮಾಡಿದೆ ಆ ರಿಪೋರ್ಟ್ ಕಾರ್ಡನ್ನು ನಾನು ಜನರ ಮುಂದೆ ಇಡ್ತೇನೆ. ಮಾತಿನಲ್ಲಿ ನನ್ನ ಸಾಧನೆ ಇಲ್ಲ, ನನ್ನ ಸಾಧನೆ ಏನಿದ್ರು ನಾನು ಮಾಡಿರುವಂಥ ಕೆಲಸಗಳು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಈ ವಿಚಾರಗಳನ್ನು ನೋಡಬಹುದು. ಮತ್ತೊಂದು ಕಡೆ ಪಾಲಿಕೆಯಿಂದ ಫಿಕ್ಸ್ ಮೈ ಸ್ಟ್ರೀಟ್ ಅನ್ನುವಂಥ ಒಂದು ಆ್ಯಪನ್ನು ಡೆವಲಪ್ ಮಾಡಲಾಗಿದೆ. ಸಮಸ್ಯೆಗಳಿದ್ದರೆ ಆ್ಯಪಲ್ಲೇ ನಾವು ದೂರನ್ನು ನೀಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬಹುದು. ಅಂದರೆ ಸಾರ್ವಜನಿಕರು ಇನ್ನು ಮುಂದೆ ರಸ್ತೆ ಗುಂಡಿ, ಕಸ, ಬೀದಿ ದೀಪ ಸೇರಿದಂತೆ ಇನ್ನು ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ರೂ ಕೂಡ ಕ್ಷಣ ಮಾತ್ರದಲ್ಲಿ ಅದಕ್ಕೆ ಪರಿಹಾರವನ್ನು ಪಡ್ಕೊಳ್ಳಬಹುದು, ದೂರನ್ನು ನೀಡಬಹುದು. ಸೊ ಅದಕ್ಕಾಗಿಯೇ BBMP ಫಿಕ್ಸ್ ಮೈ ಸ್ಟ್ರೀಟ್ ಅನ್ನುವಂಥ ಆ್ಯಪನ್ನು ಅಭಿವೃದ್ಧಿಪಡಿಸಿದೆ. ಮೊಬೈಲ್ ಹಾಗೂ ಡೆಸ್ಕ್ಟಾಪ್ ಮೂಲಕ ಲಾಗಿನ್ ಆಗಿ ಲೊಕೇಶನ್ ಉಳ್ಳ ಫೋಟೋ ಸಮೇತ ದೂರು ನೀಡಬಹುದು. ಈ ದೂರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ರವಾನೆ ಆಗಲಿದ್ದು ಕೂಡಲೇ ಸಮಸ್ಯೆ ಪರಿಹಾರಕ್ಕೆ ಪಾಲಿಕೆ ಕಾರ್ಯೋನ್ಮುಖವಾಗುತ್ತೆ ಅನ್ನುವಂಥದ್ದು. ಸೊ ಈ ಐಡಿಯಾ ಏನೋ ತುಂಬ ಚೆನ್ನಾಗಿದೆ. ಅಂದರೆ ಜನಗಳಿಗೆ ತುಂಬ ಉಪಯೋಗವಾಗುತ್ತೆ. ಅವರು ಕೂತಲ್ಲೇ ಅವ್ರಿಗೇನು ಸಮಸ್ಯೆ ಇದೆ ಅದರ ಫೋಟೋ ಕಳಿಸಿ ಅದಕ್ಕೊಂದು ಪರಿಹಾರವನ್ನು ಪಡ್ಕೊಳ್ಬಹುದು. ಬಟ್ BBMP ಆ್ಯಪ್ ಏನೋ ಡೆವಲಪ್ ಮಾಡಿದೆ, ಆದರೆ ಎಷ್ಟು ಸ್ಪೀಡಾಗಿ ಇದರಲ್ಲಿ ಕಾರ್ಯಪ್ರವೃತ್ತರಾಗುತ್ತೆ, ಕಂಪ್ಲೇಂಟ್ ಬಂದ ಕೂಡಲೇ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಎಷ್ಟು ಬೇಗ ಕೆಲಸಗಳಾಗುತ್ತೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗತ್ತೆ. ಹಾಗೆ ಕೊರೋನಾ ಸಂಬಂಧಪಟ್ಟಂತೆ ಸ್ವಲ್ಪ ಕ್ರಮೇಣವಾಗಿ ಕೇಸಸ್ ಸ್ವಲ್ಪ ಹೆಚ್ಚಾಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ಒಂದು ಕಡೆ ಆತಂಕಕ್ಕೆ ಕಾರಣವಾಗಿದ್ರೆ, ಮತ್ತೊಂದು ಕಡೆ ಪಾಲಿಕೆಯಿಂದ ಇದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. 500 ಸಿಬ್ಬಂದಿಯನ್ನು ನೇಮಕ ಮಾಡಿದ್ದಾರೆ ನಗರದಲ್ಲಿ ಕೊರೋನಾ ನಿಯಂತ್ರಣಕ್ಕೆ. ಅಂದರೆ 200 ಸ್ವಾಬ್ ಕಲೆಕ್ಟರ್ ಗುತ್ತಿಗೆ ಆಧಾರದಲ್ಲಿ ನಿಯೋಜನೆ ಮಾಡಿದ್ದಾರೆ, 100 ಜನ ವೈದ್ಯರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಸೊ ಯಾವ ರೀತಿಯಾಗಿ ಅಂದರೆ ಈ ಪ್ರಾರಂಭಿಕ ಹಂತದಲ್ಲೇ ಹೇಗೆ ಕಂಟ್ರೋಲ್ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇದು ಕೂಡ ಬಹಳ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ ಪಾಲಿಕೆಯ ಈ ಒಂದು ನಿರ್ಧಾರ. ಹಾಗೆ ಒಂದು ವಿಸ್ತೃತವಾದಂಥ ವರದಿ, ರಾಮ ಮಂದಿರ ನಿರ್ಮಾಣ ಎಲ್ಲಿಗೆ ಬಂತು ಅನ್ನುವಂಥ ಒಂದು ವಿಸ್ತೃತವಾದಂಥ ವರದಿಯನ್ನು ಕೂಡ ಇವತ್ತಿನ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ನಾವು ನೋಡಬಹುದು. ಅದರ ಜೊತೆಗೆ ಸಾರಿಗೆ ನೌಕರರ ವಿರುದ್ಧದ 7,200 ಕೇಸನ್ನು ವಾಪಸ್ ಪಡೆಯಲಾಗಿದೆ. ರಸ್ತೆ ಅಪಘಾತ, ಗೈರು, ಅಶಿಸ್ತಿನ ನಡೆ ಸೇರಿದಂತೆ ವಿವಿಧ ಕಾರಣಗಳಿಂದ ಸಿಬ್ಬಂದಿಯ ವಿರುದ್ಧ ದಾಖಲಾಗಿದ್ದಂಥ ಸುಮಾರು 7,200 ಪ್ರಕರಣಗಳನ್ನು KSRTC ಏಕಕಾಲಕ್ಕೆ ಹಿಂಪಡೆಯುವ ಮೂಲಕ ಕಾರ್ಮಿಕ ದಿನಾಚರಣೆಯ ಕೊಡುಗೆಯನ್ನು ನೀಡಿದೆ. ಯಾಕಂದರೆ ಸಾರಿಗೆ ನೌಕರರ ಬಹುದಿನದ ಒಂದು ಬೇಡಿಕೆ ಆಗಿತ್ತು. ಈ
ಕೇಸ್ಗಳನ್ನು ಹಿಂಪಡಿಬೇಕು ಅನ್ನುವಂಥದ್ದು. ಸೊ ಇದನ್ನು ಹಿಂಪಡೆಯಲಾಗಿದೆ. ಸುಮಾರು 25,000 ರೂಪಾಯಿಗಳವರೆಗೆ ದಂಡವನ್ನು ವಿಧಿಸಬಹುದಾದಂಥ ಪ್ರಕರಣಗಳಲ್ಲಿ ಕೇವಲ 100ರಿಂದ 500 ರೂಪಾಯಿಗಳವರೆಗೆ ದಂಡವನ್ನು ವಿಧಿಸಿ ಒಟ್ಟು 7,200 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. ಇದು ಒಂದು ರೀತಿ ನಿಜಕ್ಕೂ ನೌಕರರಿಗೆ ಒಂದು ಗಿಫ್ಟ್ ಅಂತಲೇ ಹೇಳಬಹುದು. ಕಾರ್ಮಿಕ ದಿನಾಚರಣೆಗೆ ಒಂದು ಕೊಡುಗೆ ಅಂತಲೇ ಇದನ್ನು ನಾವು ಹೇಳಬಹುದು. ಹಾಗೆ ಇನ್ನುಳಿದ ಒಂದಷ್ಟು ಸುದ್ದಿಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಮಳೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಡೆಗಳಲ್ಲಿ, ಬೆಂಗಳೂರು ಹೊರತುಪಡಿಸಿದಂತೆ ಯಾವ ರೀತಿಯಾದಂಥ ಒಂದಷ್ಟು ಸಮಸ್ಯೆಗಳು ಉಂಟಾಗಿದೆ ಅನ್ನುವಂಥದ್ದಾಗಿರಬಹುದು. ಹಾಗೆ ಸಾಕಷ್ಟು ವಿಚಾರಗಳು. ಇನ್ನು PSI ಪರೀಕ್ಷೆಯ ವೇಳೆ ಯಾವ ರೀತಿಯಾಗಿ ಅಕ್ರಮವನ್ನು ಎಸಗಿದ್ರು, ಎಕ್ಸಾಮ್ ಹಾಲ್ನಲ್ಲಿ ಬ್ಲೂಟೂತನ್ನು ಉಪಯೋಗಿಸಿ ಇವ್ರು ಏನು ಅಕ್ರಮ ಮಾಡಿದ್ರು, ಕೆಮ್ಮೋದ್ರ ಮುಖಾಂತರ ಸಿಗ್ನಲ್ ಪಾಸ್ ಮಾಡ್ತಾ ಇದ್ರಂತೆ. ಅಂದರೆ ಒಂದು ಸಲ ಕೆಮ್ಮಿದ್ರೆ ಸರಿಯಾಗಿದೆ ಅನ್ನುವಂಥದ್ದು, ಮತ್ತೊಂದು ಸಲ ಕೆಮ್ಮಿದ್ರೆ ಮತ್ತೆ ಆ ಉತ್ತರವನ್ನು ರಿಪೀಟ್ ಮಾಡಬೇಕು, ಏನೋ ಸಮಸ್ಯೆ ಆಗಿದೆ ಅನ್ನುವಂಥ ಒಂದು ಸಂಕೇತ. ಅಂದರೆ ಇದ್ರ ಬಗ್ಗೆ ಮುಂಚೆಲೇ ಅವರು ಪ್ರಿಪೇರ್ ಆಗಿ ಕೆಮ್ಮೋದ್ರ ಮುಖಾಂತರ ಸಂಕೇತವನ್ನು ಕೊಡುವಂಥದ್ರ ಬಗ್ಗೆ ಕೂಡ ಒಂದು ತಯಾರಿಯನ್ನು ಮಾಡಿಕೊಂಡಿದ್ರು, ಅದರಂತೆ ಸಂಕೇತವನ್ನು ಕೂಡ ಕೊಟ್ಟಿದ್ರು ಅನ್ನುವಂಥದ್ದು. ಸೊ ಈಗಾಗಲೇ ಏನು ಅಭ್ಯರ್ಥಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಅವರು ಈ ವಿಚಾರಗಳ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಅಕ್ರಮವನ್ನು ಎಸಗಿದ್ರು ಅನ್ನುವಂಥ ಒಂದು ಮಾಹಿತಿಯನ್ನು ತನಿಖಾಧಿಕಾರಿಗಳ ಮುಂದೆ ನೀಡಿದ್ದಾರೆ. ಹಾಗೆ ಮತ್ತಷ್ಟು ವಿಚಾರಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ನಾಳೆ BJP ಕೋರ್ ಕಮಿಟಿ ಸಭೆ ನಡೆಯುವಂಥದ್ದು. ಸಂಪುಟ ವಿಸ್ತರಣೆ, ಈ ಹಂತದಲ್ಲಿ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಮಾಡಿದರೆ ಅದರ ಎಫೆಕ್ಟ್ ಯಾವ ರೀತಿಯಾಗಿ ಇರಬಹುದು. ಯಾಕಂದರೆ ಪಕ್ಷದಲ್ಲೇ ಮತ್ತಷ್ಟು ಒಂದು ರೀತಿ ಗೊಂದಲವನ್ನು ಕೂಡ ಇದು ಕ್ರಿಯೇಟ್ ಮಾಡಬಹುದು, ಅಥವಾ ಮುಂದಿನ ಚುನಾವಣೆಯನ್ನು ಎದುರಿಸಲಿಕ್ಕೆ ಪಾಸಿಟಿವ್ ಆಗೂ ಕೂಡ ಹೋಗಬಹುದು. ಸೊ ಏನಾಗಬಹುದು ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಹಾಗೆ ಮಾಹಿತಿಯನ್ನು ಕೂಡ ಇದೇ ಸಂದರ್ಭದಲ್ಲಿ ಸಂಗ್ರಹಣೆ ಮಾಡಲಿದ್ದಾರೆ. ಈ ವಿಚಾರಗಳನ್ನು ಇವತ್ತಿನ ಪತ್ರಿಕೆಯಲ್ಲಿ ನಾವು ಗಮನಿಸಬಹುದು. ಹಾಗೆ ಅದರ ಜೊತೆಗೆ ನರೇಂದ್ರ ಮೋದಿಯವರ 3 ದಿನ ವಿದೇಶ ಪ್ರವಾಸದ ಉದ್ದೇಶ ಏನು, ಈ ವಿಚಾರವಾಗಿ ಕೂಡ ನಾವು ಗಮನಿಸಬಹುದು. ಈಗ ಆಲ್ರೆಡಿ ಯುರೋಪ್ಗೆ ಅವರು ಹೋಗಿ ತಲುಪಿರುವಂಥದ್ದನ್ನು ಕೂಡ ನಾವು ನೋಡಬಹುದು. ವಿದೇಶಿ ಪ್ರವಾಸದ ಪ್ರಮುಖ ಉದ್ದೇಶ ಇಂಧನ ಭದ್ರತೆಯಾಗಿದೆ. ಉಕ್ರೇನ್ ರಷ್ಯಾ ಯುದ್ಧದಿಂದಾಗಿ ಜಗತ್ತಿನಲ್ಲಿ ಶಕ್ತಿ ಸಂಪನ್ಮೂಲಗಳ ಕೊರತೆಯಿಂದ ಸಮಸ್ಯೆ ಆಗ್ತಾ ಇದ್ದು, ಇದನ್ನು ಬಗೆಹರಿಸಲು ಮೋದಿ ವಿದೇಶಿ ನಾಯಕರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಹಾಗಾಗಿ ಈ ಒಂದು ವಿದೇಶ ಪ್ರವಾಸ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಇದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಅದರ ಜೊತೆಗೆ IPL ವಿಚಾರಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಸನ್ನು ಕೂಡ ನಾವು ನೋಡಬಹುದು. ಚೆನ್ನೈ ಆರ್ಭಟಕ್ಕೆ ಸನ್ ಕಂಗಾಲು ಅನ್ನುವಂಥ ಒಂದು ಸುದ್ದಿಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಸೊ ಇದು IPL ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಅಪ್ಡೇಟ್ಸ್ಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಅದರ ಜೊತೆಗೆ ಸಿನಿ ರಂಗಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರಗಳು. 777 ಚಾರ್ಲಿಗೆ ರಾಣಾ ದಗ್ಗುಬಾಟಿ ಸಾಥ್ ನೀಡ್ತಿರುವಂಥದ್ದು. ರಾಣಾ ದಗ್ಗುಬಾಟಿ ತೆಲುಗಿನಲ್ಲಿ ವಿತರಣೆ ಹಕ್ಕನ್ನು ಪಡೆದಿದ್ದಾರೆ. ಸೊ ಆ ವಿಚಾರವನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಇದೇ ರೀತಿಯಾಗಿ ಸಿನಿ ರಂಗದ ಒಂದಷ್ಟು ವಿಚಾರಗಳನ್ನು ನೋಡಬಹುದಾಗಿದೆ. ಇನ್ನು ಪ್ರಜಾವಾಣಿಯಲ್ಲೂ ಕೂಡ DYSP ಮತ್ತು PIಗಳ ಕೈವಾಡ ಅನ್ನುವಂಥ ಒಂದು ಸುದ್ದಿಯನ್ನು ಪ್ರಕಟಿಸಿದ್ದಾರೆ. ಸೊ PSI ನೇಮಕಾತಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್ ಶರಣಾಗಿದ್ದಾರೆ. ಇನ್ನು ಈ ವಿಚಾರವಾಗಿ ಯಾರೆಲ್ಲರ ಒಂದು ಪಾತ್ರ ಇದರಲ್ಲಿದೆ, ಯಾರೆಲ್ಲರ ಇನ್ವಾಲ್ವ್ಮೆಂಟ್ ಇದರಲ್ಲಿದೆ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚುವಂಥ ಒಂದು ಕೆಲಸ ಆಗ್ತಾ ಇದೆ. ಹಾಗೆ ಸೆಮಿಕಂಡಕ್ಟರ್ ರಾಜ್ಯದಲ್ಲಿ 22,900 ಕೋಟಿ ಹೂಡಿಕೆ ಆಗ್ತಾ ಇರುವಂಥ ಒಂದು ವಿಚಾರವನ್ನು ಕೂಡ ಪ್ರಜಾವಾಣಿಯಲ್ಲಿ ನಾವು ನೋಡಬಹುದು. ಹಾಗೆ ಆಸಿಡ್ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಆರೋಪಿಯನ್ನು ಇಲ್ಲಿವರೆಗೂ ಕೂಡ ಪತ್ತೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಸೊ ಆ ವಿಚಾರವನ್ನು ಕೂಡ ಗಮನಿಸಬಹುದಾಗಿದೆ. ಹಾಗೆ ಮಳೆಯ ಅವಾಂತರಗಳು ಏನೆಲ್ಲ ಆಗಿದೆ ಅನ್ನುವಂಥದ್ದಾಗಿರಬಹುದು. ಸೊ ಯಾವ ರೀತಿಯಾದಂಥ ಒಂದಷ್ಟು ಸಮಸ್ಯೆಗಳಾಯಿತು ಅನ್ನುವಂಥದ್ದನ್ನು ನಾವು ನೋಡಬಹುದು. ಹಾಗೆ ಈ PSI ನೇಮಕಾತಿ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಇರುವಂಥದ್ದನ್ನು ನಾವು ನೋಡಬಹುದು. ಯಾವ ರೀತಿಯಾಗಿ ಇವರು ಬ್ಲೂಟೂತ್ ಮೂಲಕ ಅಕ್ರಮವನ್ನು ಎಸಗಿದ್ರು, ಬ್ಲೂಟೂತನ್ನು ಉಪಯೋಗಿಸ್ತಾ ಇದ್ರು ಅನ್ನುವಂಥದ್ದು. ಹಾಗೆ ರಕ್ತಚಂದನ ದೋಚಿದ್ದವನಿಗೆ 27ನೇ ರ್ಯಾಂಕ್ ಸಿಕ್ಕಿದೆ. ಅಂದರೆ ಎಷ್ಟರ ಮಟ್ಟಿಗೆ ಅಕ್ರಮ ಇಲ್ಲಿ
ನಡೆದಿದೆ ಅನ್ನುವಂಥದ್ದು. ಯಾಕಂದರೆ ಈ ನೇಮಕಾತಿ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಎಕ್ಸಾಮ್ನಲ್ಲಿ ಅಟೆಂಪ್ಟ್ ಮಾಡಿ ಫೇಲ್ ಆಗಿದ್ದಾರೋ, ಅಂದರೆ ಅವ್ರಿಗೆ ಅವಕಾಶ ಸಿಕ್ಕಿಲ್ವೋ, ಅವರು ಕೂಡ ಈಗ ದನಿ ಎತ್ತಿದ್ದಾರೆ. ಅಂದರೆ ಈ ಅಕ್ರಮ ಎಸಗಿದ್ದರಿಂದಲೇ ನಮಗೆ ಅವಕಾಶ ಸಿಕ್ಕಿಲ್ಲ, ನಾವು ಎಕ್ಸಾಮ್ನಲ್ಲಿ ಉತ್ತೀರ್ಣರಾಗಲಿಕ್ಕೆ ಆಗಲಿಲ್ಲ ಅನ್ನುವಂಥ ಒಂದು ಕೂಗನ್ನು ಕೂಡ ಎತ್ತಿದ್ದಾರೆ. ಸೊ ಈ ವಿಚಾರಗಳು ಅವರ ಕೂಗಿಗೆ ಒಂದು ಪುಷ್ಟಿಯನ್ನು ನೀಡ್ತಾ ಇರುವಂಥದ್ದನ್ನು ನೋಡಬಹುದು. ಹಾಗೆ BL ಸಂತೋಷ್ ಸ್ಟೇಟ್ಮೆಂಟ್ ವಿಚಾರವಾಗಿ ಕೂಡ ಸುದ್ದಿಯನ್ನು ನೋಡಬಹುದಾಗುತ್ತೆ. ಅದರ ಜೊತೆಗೆ ಶಿಕ್ಷಣ ಅನ್ನುವಂಥ ಒಂದು ಪಾರ್ಟಲ್ಲಿ ನಾವು SSLC ನಂತರ ಸೈನ್ಸಾ, ಆರ್ಟ್ಸಾ, ಕಾಮರ್ಸಾ, ಯಾವ ಒಂದು ವಿಚಾರವನ್ನು ಆಯ್ಕೆ ಮಾಡಿಕೊಳ್ಬೇಕು. ಯಾಕಂದರೆ ವಿದ್ಯಾರ್ಥಿಗಳಲ್ಲಿ ಸಹಜವಾಗಿ ಒಂದು ಗೊಂದಲ ಇದ್ದೇ ಇರುತ್ತೆ. ಅವರ ಮುಂದಿನ ಆಯ್ಕೆ ಹೇಗಿರಬೇಕು, ಯಾವ ರೀತಿಯಾಗಿ ಅವರ ಪ್ರಯಾರಿಟಿ ಇರಬೇಕು, ಆದ್ಯತೆಯನ್ನು ಅವ್ರು ಹೇಗೆ ನೋಡಬೇಕಾಗತ್ತೆ. ಸೊ ಅವರ ಮುಂದಿನ ಭವಿಷ್ಯದ ದೃಷ್ಟಿಯಲ್ಲಿ ಈಗಿನ ಒಂದು ಆಯ್ಕೆ ಎಷ್ಟರ ಮಟ್ಟಿಗೆ ಮಹತ್ವವನ್ನು ಪಡೆಯುತ್ತೆ, ಇಂಥ ಸುದ್ದಿಗಳನ್ನು ಕೂಡ ನಾವಿಲ್ಲಿ ನೋಡಬಹುದಾಗತ್ತೆ. ಸಾಕಷ್ಟು ವಿಚಾರಗಳನ್ನು ಇವತ್ತಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ನೋಡಬಹುದು. ಹಾಗೆ ಇನ್ನೊಂದಷ್ಟು ವಿಚಾರಗಳು, ಅಂದರೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದರೆ, ಪ್ರಮುಖವಾಗಿ ಇದು 4ನೇ ಅಲೆ ಅಲ್ಲ ಅನ್ನುವಂಥದ್ದು. ಅಂದರೆ ಸೋಂಕು ಹೆಚ್ಚಳ ಏನಾಗ್ತಾ ಇದೆ, ಇದು ಸ್ಥಳೀಯ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿದೆ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ICMR ನೀಡಿದೆ. ಯಾಕಂದರೆ ಒಂದು ಆತಂಕ ಇತ್ತು, ಇದು 4ನೇ ಅಲೆ, ಯಾಕಂದರೆ ಕೇಸಸ್ಗಳು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇರೋದ್ರಿಂದ 4ನೇ ಅಲೆ ಪ್ರಾರಂಭವೇ ಆಗ್ಬಿಡ್ತಾ ಅನ್ನುವಂಥ ಒಂದು ಆತಂಕ ಇತ್ತು. ಹಾಗೆ ಮುಂದಿನ ದಿನಗಳಲ್ಲಿ ಇದು ಎಷ್ಟರ ಮಟ್ಟಿಗೆ ಒಂದು ತೀವ್ರತೆಯನ್ನು ಪಡ್ಕೊಳ್ಳುತ್ತೆ, ಮತ್ತೆ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗುತ್ತಾ ಅನ್ನುವಂಥ ಒಂದು ಆತಂಕ ಇತ್ತು. ಆದರೆ ಇದೀಗ ಸ್ವತಃ ICMR ಈ ಒಂದು ಸ್ಪಷ್ಟನೆ ನೀಡಿರೋದ್ರಿಂದ ಸಹಜವಾಗಿ ಸಾರ್ವಜನಿಕರು ಕೂಡ ಒಂದು ರೀತಿ ನಿರಾಳರಾಗಿದ್ದಾರೆ. ಇದು 4ನೇ ಅಲೆ ಅಲ್ಲ, ಹಾಗೆ 4ನೇ ಅಲೆಯ ಸಾಧ್ಯತೆಗಳು ಕೂಡ ಕಡಿಮೆ ಅನ್ನುವಂಥದ್ದನ್ನು ಹೇಳಿದೆ. ಮತ್ತು ICMR ಈ ಒಂದು ವಿಚಾರದಲ್ಲಿ ಸ್ಪಷ್ಟನೆ ನೀಡಿರೋದಕ್ಕೆ ಕಾರಣಗಳನ್ನು ಕೂಡ ನಾವು ನೋಡಬಹುದು. ಸ್ಥಳೀಯ ಮಟ್ಟದಲ್ಲಿ ಪರೀಕ್ಷೆಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಅದರ ಅನುಪಾತಕ್ಕೆ ತಕ್ಕಂತೆ ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಇದು ಕೇವಲ ಸಣ್ಣ ಎಳೆಯಷ್ಟೇ, ಇಡೀ ರಾಜ್ಯಗಳೇ COVID-19 ಹಿಡಿತಕ್ಕೆ ಸಿಲುಕಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸ್ಥಳೀಯ ಮಟ್ಟದಲ್ಲಿ ಕೇಸಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಷ್ಟೇ. ದೇಶಾದ್ಯಂತ ಆಸ್ಪತ್ರೆಗೆ ಸೇರುವವರ ಸಂಖ್ಯೆಯಲ್ಲಿ ಯಾವುದೇ ಏರಿಕೆ ಆಗಿಲ್ಲ. 4ನೇ ಅಲೆಯನ್ನು ಸೂಚಿಸುವ ಯಾವುದೇ ಹೊಸ ವೈರಸ್ ತಳಿ ಭಾರತದಲ್ಲಿ ಪತ್ತೆ ಆಗಿಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ನೋಡಬಹುದು. ಹಾಗೆ ರಾಜ್ಯದಲ್ಲಿ ಸೆಮಿಕಂಡಕ್ಟರ್ ಘಟಕ ಸ್ಥಾಪನೆ ಆಗ್ತಾ ಇರುವಂಥ ಒಂದು ವಿಚಾರವಾಗಿ ಕೂಡ ನೋಡಬಹುದು. ಇನ್ನು ಕಿಂಗ್ ಪಿನ್ ಶರಣಾಗತಿ ವಿಚಾರ, BJPಯಲ್ಲಿ ಸಂತೋಷ ಹೇಳಿಕೆ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥ ಒಂದು ವಿಚಾರವನ್ನು ಕೂಡ ನೋಡಬಹುದು. ಮತ್ತೊಂದು ಕಡೆ ಇದು 40-60 ಅನುಪಾತದಲ್ಲಿ ಪದವಿ ಪರೀಕ್ಷಾ ವ್ಯವಸ್ಥೆ ಈ ವರ್ಷದಿಂದಲೇ, ಅಂದರೆ ಪ್ರಸಕ್ತ ವರ್ಷದಿಂದಲೇ ಜಾರಿ ಆಗ್ತಾ ಇದೆ. ಸೊ ಇಲ್ಲಿ ನಾವು ಗಮನಿಸಿದ್ರೆ ಸಾಕಷ್ಟು ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ಗಳಿರುವಂಥದ್ದನ್ನು ಕೂಡ ನಾವು ನೋಡಬಹುದು. ಯಾಕಂದರೆ ವಿದ್ಯಾರ್ಥಿಗಳ ಇಂಟರ್ನಲ್ ಮಾರ್ಕನ್ನು 40ಕ್ಕೆ ಇಲ್ಲಿ ಏರಿಕೆ ಮಾಡಲಾಗಿದೆ. ಒಂದು ಇದರಲ್ಲಿರುವಂಥ ಪ್ಲಸ್ ಪಾಯಿಂಟ್ಸ್ಗಳು ಅಂತಂದರೆ ವಿದ್ಯಾರ್ಥಿಗಳಿಗೆ ಅಂಕ ಪಡೆಯುವುದು ಸುಲಭವಾಗುತ್ತೆ. ಫಲಿತಾಂಶ ಹೆಚ್ಚಳ ದೃಷ್ಟಿಯಿಂದ ಕಾಲೇಜಿನವರು ಹೆಚ್ಚು ಅಂಕವನ್ನು ನೀಡಬಹುದು. ಉದ್ಯೋಗ ಪಡೆಯುವ ವೇಳೆ ಇದು ಅನುಕೂಲ ಕೂಡ ಆಗಬಹುದು. ಹಾಗೆ ಇದರಲ್ಲಿ ಒಂದಷ್ಟು ಮೈನಸ್ ಪಾಯಿಂಟ್ಸ್ಗಳು ಕೂಡ ಇದೆ. ಪ್ರಾಧ್ಯಾಪಕರು ಮನಬಂದಂತೆ ಅಂಕ ನೀಡಬಹುದು, ಇದನ್ನು ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ. ಪಾಸ್ ಆಗೋದು ಸುಲಭವಾಗಿರೋದ್ರಿಂದ ಓದಿನ ಕಡೆ ಆಸಕ್ತಿ ಕೂಡ ಕಡಿಮೆ ಆಗಬಹುದು. ಯಾಕಂದರೆ ಪಾಸಿಂಗ್ ಮಾರ್ಕ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ. ಅಂಕಕ್ಕಾಗಿ, ಅಂದರೆ ಇಂಟರ್ನಲ್ ಮಾರ್ಕ್ಸ್ಗಾಗಿ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳಿಗೆ ಕಿರುಕುಳ ನೀಡಬಹುದು. ಕೆಲವು ಕಡೆ ಇದೆಲ್ಲ ಆಗಿದೆ. ಸೊ ಇನ್ನು ಮುಂದೆ ಇದು ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಈ ಒಂದು ಮೈನಸ್ ಪಾಯಿಂಟ್ಸನ್ನು ಕೂಡ ನಾವು ನೋಡಬಹುದು. ಸೊ ಈ ವಿಚಾರವಾಗಿ ಕೂಡ ಸುದ್ದಿ ಇರುವಂಥದ್ದನ್ನು ನಾವು ನೋಡಬಹುದು. ಹಾಗೆ 7200 KSRTC ನೌಕರರಿಗೆ ನಿರಾಳ, ಈಗಾಗಲೇ ನಾವು ನೋಡಿದ್ವಿ ಈ ಸುದ್ದಿ. ಆ ಕೇಸ್ಗಳನ್ನು ವಾಪಸ್ ಪಡೆದಿರುವಂಥದ್ದು, ಆ ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಅದರ ಜೊತೆಗೆ ಸಾಕಷ್ಟು ವಿಚಾರಗಳು ಇರುವಂಥದ್ದನ್ನು ನೋಡಬಹುದು. ಒಂದು ಕಡೆ ನಂದಿ ಬೆಟ್ಟಕ್ಕೆ, ಯಾಕಂದರೆ ವೀಕೆಂಡ್ ಇರೋದ್ರಿಂದ ನಿನ್ನೆ ನಂದಿ ಬೆಟ್ಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗಿದ್ರು. ಆದರೆ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯವಾಗಲಿಲ್ಲ, ಯಾಕಂದರೆ ಅಲ್ಲಿ ಸ್ವಚ್ಛತಾ ಅಭಿಯಾನ ನಡೀತಾ ಇತ್ತು. ಹಾಗಾಗಿ ಪ್ರವಾಸಿಗರಿಗೆ ಅವಕಾಶ ಇರಲಿಲ್ಲ. ಇದರಿಂದ ಒಂದಷ್ಟು ಸಮಸ್ಯೆ ಆಯಿತು ಅನ್ನುವಂಥ ಒಂದು ಸುದ್ದಿಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಈ ಪ್ರಮುಖ ಸುದ್ದಿಗಳನ್ನು ನೋಡಿದ್ರೆ, ಮತ್ತೊಂದು ಕಡೆ ಕೋವಿಡ್ ಸಮಯದಲ್ಲಿ ಲಸಿಕೆ ಹಾಕಿಸಲು ಹಿಂದೇಟು ಹಾಕಿದ್ದಾರೆ. ಹಿಂದೇಟು ಹಾಕಿದ ಪರಿಣಾಮ ಲಸಿಕೆ ತಪ್ಪಿದೆ, ಮಕ್ಕಳಲ್ಲಿ ದಡಾರ ಹೆಚ್ಚಾಗಿದೆ ಅನ್ನುವಂಥ ಒಂದು ವಿಶೇಷ ವರದಿಯನ್ನು ಕೂಡ ಬಿತ್ತರ ಮಾಡಿದ್ದಾರೆ. ಯಾಕಂದರೆ 2020ರಲ್ಲಿ 26 ದೇಶಗಳಲ್ಲಿ ದಡಾರದ ಪ್ರಕರಣಗಳು ವರದಿಯಾಗಿದೆ. ಪ್ರಪಂಚದ ಅನೇಕ ಕಡೆ ನ್ಯೂಮೋಕೋಕಲ್ ಸೋಂಕುಗಳು ಮತ್ತು ಅತಿಸಾರ ರೋಗಗಳು
ವರದಿಯಾಗಿದೆ. ನಿಗದಿತ ವ್ಯಾಕ್ಸಿನೇಷನ್ಗಳನ್ನು ತಪ್ಪಿಸಿಕೊಂಡಂಥ ಮಕ್ಕಳು, ಯಾಕಂದರೆ ಕೋವಿಡ್ ಆತಂಕದಲ್ಲಿ ವ್ಯಾಕ್ಸಿನೇಷನ್ ತಪ್ಪಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಬೇರೆ ಬೇರೆ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ಈ ಒಂದು ವಿಶೇಷ ವರದಿಯನ್ನು ಕೂಡ ನೋಡಬಹುದಾಗಿದೆ. ಹಾಗೆ 3ನೇ ಹಂತದ ಮೆಟ್ರೋ 2 ಕಿಲೋಮೀಟರ್ ವಿಸ್ತರಣೆ ಆಗ್ತಾ ಇದೆ. ಕೆಂಪಾಪುರ ಕೊನೆಯ ನಿಲ್ದಾಣ, ವಿಮಾನ ನಿಲ್ದಾಣ ಮಾರ್ಗ ಸಂಪರ್ಕಕ್ಕೂ ಕೂಡ ಇದು ಅನುಕೂಲವಾಗುತ್ತೆ. ಸಾಕಷ್ಟು ಜನ ಪ್ರಯಾಣಿಕರಿಗೆ, ಸಿಲಿಕಾನ್ ಸಿಟಿ ಮಂದಿಗೆ ಇದು ಅನುಕೂಲವಾಗುತ್ತೆ. ಈ ವಿಚಾರಗಳನ್ನು ನಾವಿಲ್ಲಿ ಗಮನಿಸಬಹುದು ಇವತ್ತಿನ ದಿನಪತ್ರಿಕೆಯಲ್ಲಿ. ಹಾಗೆ ಇನ್ನು ಸಿನಿ ವಿಭಾಗದಲ್ಲಿ ಲವಲವಿಕೆಯಲ್ಲೂ ಕೂಡ ಸಾಕಷ್ಟು ಸಿನಿರಂಗದ ವಿಚಾರಗಳನ್ನು ನಾವಿಲ್ಲಿ ಗಮನಿಸಬಹುದು. ಅವತಾರ ಪುರುಷನ ಬಿಗ್ ಎಂಟ್ರಿ ಅನ್ನುವಂಥದ್ದಾಗಿರಬಹುದು, ಕನ್ನಡ ಸೊಗಡಿನ ಶೋಕಿವಾಲ ಚಿತ್ರದ ಬಗೆಗಿನ ಒಂದಷ್ಟು ಸುದ್ದಿಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಹಾಗೆ ಮತ್ತೊಂದು ವಿಶೇಷವಾದಂಥ ಒಂದು ವರದಿ ಅಂದರೆ ಆ್ಯಸಿಡ್ ದಾಳಿಕೋರರಿಗೆ ಕಠಿಣ ದಂಡನೆ ಏಕಿಲ್ಲ ಅನ್ನುವಂಥ ಒಂದು ವರದಿಯನ್ನು ಕೂಡ ನಾವು ಗಮನಿಸಬಹುದು. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಲ್ಲಿ ಸುಧಾರಣೆ ಆಗಬೇಕು, ನಮ್ಮ ಆಡಳಿತ ಮತ್ತು ನ್ಯಾಯಿಕ ವ್ಯವಸ್ಥೆಯಲ್ಲಿ ಎಲ್ಲಿ ಸುಧಾರಣೆ ಆಗಬೇಕು, ಯಾಕೆ ಆ್ಯಸಿಡ್ ದಾಳಿಕೋರರಿಗೆ ಕಠಿಣ ದಂಡನೆಗಳಾಗ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಕೂಡ ಒಂದು ವಿಶೇಷವಾದಂಥ ಒಂದು ವರದಿಯನ್ನು ಬಿತ್ತರ ಮಾಡಿದ್ದಾರೆ. ಹಾಗೆ ವಿಜಯವಾಣಿಯ ಪತ್ರಿಕೆಯ ಒಂದಷ್ಟು ಪ್ರಮುಖ ಸುದ್ದಿಗಳನ್ನು ನಾವು ನೋಡೋದಾದರೆ, ಇಲ್ಲೂ ಕೂಡ PSI ಹುದ್ದೆಗಾಗಿ ಹಣ ಕೊಟ್ಟವರಿಗೆ ಇದೀಗ ಬಂಧನ ಭೀತಿ ಶುರುವಾಗಿದೆ. ಸುಮಾರು 250 ಅಭ್ಯರ್ಥಿಗಳು ಈ ಒಂದು ಡೀಲಿಂಗ್ ಪ್ರಕರಣದಲ್ಲಿ ಭಾಗಿಯಾಗಿರಬಹುದು ಅನ್ನುವಂಥದ್ದು. ಈಗ ಅವರೆಲ್ಲರೂ ಕೂಡ ಬಂಧನ ಭೀತಿಯಲ್ಲಿದ್ದಾರೆ. ಹಾಗೆ ದೇಶದ ಬೃಹತ್ ಸೆಮಿಕಂಡಕ್ಟರ್ ಪ್ಲಾಂಟ್ ರಾಜ್ಯದಲ್ಲಿ ಈ ಒಂದು ಸುದ್ದಿಯನ್ನು ಕೂಡ ಇವತ್ತು ಗಮನಿಸಬಹುದು. ಭಾರೀ ವರ್ಷಧಾರೆಗೆ 69 ಮರಗಳು ಧರೆಗುರುಳಿದೆ. ರಾಜ್ಯದ ಹಲವೆಡೆ ಭರ್ಜರಿ ಮಳೆಯಾಗಿರುವಂಥದ್ದು. ಹಾಗೆ 2030ಕ್ಕೆ ರಾಜಧಾನಿಗೆ ನೀರಿನ ಬರ. ನಿಗದಿತ ಅವಧಿಗೂ ಮುನ್ನವೇ ಕಾವೇರಿ 5ನೇ ಹಂತದ ಯೋಜನೆ ನೀರು ಬಳಕೆಯಾಗಿದೆ. ಹಾಗಾಗಿ 2030ಕ್ಕೆ ರಾಜಧಾನಿ ನೀರಿಗಾಗಿ ಒಂದು ಬರವನ್ನು ಎದುರಿಸಬೇಕಾಗತ್ತೆ ಅನ್ನುವಂಥ ಒಂದು ವಿಶೇಷ ವರದಿಯನ್ನು ಕೂಡ ನೋಡಬಹುದಾಗಿದೆ. ಅದರ ಜೊತೆಗೆ ಸಾಕಷ್ಟು ವಿಚಾರಗಳು, ರಾಜಕೀಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಾಗಿರಬಹುದು. ಸೊ ಇಂಥ ಸಾಕಷ್ಟು ವಿಚಾರಗಳನ್ನು ಇವತ್ತಿನ ದಿನಪತ್ರಿಕೆಗಳಲ್ಲಿ ನೋಡಬಹುದಾಗಿದೆ. ಟೊಮ್ಯಾಟೊ ಬೆಲೆ ದಿಢೀರ್ ಏರಿಕೆ ಆಗಿರುವಂಥದ್ದು, ಸಾಕಷ್ಟು ವಲಯಗಳಲ್ಲಿ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ. ಅದರಲ್ಲೂ ಟೊಮ್ಯಾಟೊ ಬೆಲೆ ದಿಢೀರ್ ಏರಿಕೆ ಆಗಿರುವಂಥದ್ದನ್ನು ಕೂಡ ನೋಡಬಹುದಾಗಿದೆ. ಸೊ ಈ ವಿಚಾರಗಳನ್ನು ಇವತ್ತಿನ ದಿನಪತ್ರಿಕೆಗಳಲ್ಲಿ ಗಮನಿಸಬಹುದು. ಇನ್ನು BJPಯಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆಗಳಾಗ್ತಾ ಇದೆ ಮತ್ತು ಅಮಿತ್ ಶಾ ಭೇಟಿಯಿಂದ ಮುಂದಿನ ಚುನಾವಣೆಗೆ ಬೇಕಾದಂಥ ಕೆಲಸಗಳು ಕೂಡ ಗರಿಗೆದರುತ್ತೆ. ಸದ್ಯದ ಹಂತದಲ್ಲಿ ಯಾವ ರೀತಿಯಾದಂಥ ಕೆಲಸಗಳಾಗಬೇಕಾಗತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ನಾಳಿನ ಒಂದು ಸಭೆಯಲ್ಲಿ ಸಂಪೂರ್ಣವಾದಂಥ ಒಂದು ಚರ್ಚೆಗಳಾಗುವಂಥ ಸಾಧ್ಯತೆಗಳಿದೆ. ಸೊ ಈ ಪ್ರಮುಖ ಸುದ್ದಿಗಳನ್ನು ಇವತ್ತಿನ ದಿನಪತ್ರಿಕೆಗಳಲ್ಲಿ ನೋಡಬಹುದಾಗುತ್ತೆ. ಇದಿಷ್ಟು ಇವತ್ತಿನ ನ್ಯೂಸ್ ಅನಾಲಿಸಿಸ್. ಇಂಥದ್ದೇ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.